ಹಾಯ್ ಎಲ್ರಿಗೂ ನಮಸ್ಕಾರ. ರಾಶಿರಂಗ ರಾಜಕೀಯ ಸಿನಿಮಾ ರಂಗಕ್ಕೆ ಸ್ವಾಗತ. ನಾವು ಫಸ್ಟ್ ಡೇ ಫಸ್ಟ್ ಶೋನಲ್ಲಿ ಕಾಂತಾರ ಸಿನಿಮಾನ ಬಂದ್ವಿ. ಅದ್ರ ಬಗ್ಗೆ ಹೇಳಲೇಬೇಕು, ಆದರೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಇನ್ನು ಅದರ ಹ್ಯಾಂಗ್ ಓವರಲ್ಲೇ ಇದ್ದೀವಿ. ಕಾಂತಾರ ಆದಮೇಲೆ ಕಾಂತಾರ 1 ಸಿನಿಮಾ ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು. ಆದರೆ ಮೂವಿ ಮಾತ್ರ ಎಕ್ಸ್ಪೆಕ್ಟೇಷನ್ಗೂ ಮೀರಿ ತುಂಬ ಚೆನ್ನಾಗಿದೆ. ರಿಷಬ್ ಶೆಟ್ಟಿ ಅವರಂತೂ ಸಿನಿಮಾ ನೋಡೋಕ್ಕೆ ಬಂದ ಜನಗಳಿಗೆ ಎಲ್ರಿಗೂ ಥಿಯೇಟರ್ನಲ್ಲೇ ದೇವರ ದರ್ಶನ ಮಾಡಿಸ್ತಾರೆ. ಕಾಂತಾರಾಗೆ ಕಾಂತಾರವೇ ಸಾಟಿ. 100 ಪುಷ್ಪ ಸಿನಿಮಾ ಅಲ್ಲ, 1000 ಪುಷ್ಪ ಥರ ಸಿನಿಮಾ ಬಂದ್ರೂ ಕೂಡ ಕಾಂತಾರ ಮುಂದೆ ನಿಲ್ಲಕ್ಕಾಗಲ್ಲ. ನನ್ನ ಪ್ರಕಾರ ಕಾಂತಾರ ಸಿನಿಮಾ ಬಾಹುಬಲಿ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಸಿನಿಮಾಗಿಂತ ಮೀರಿದ್ದು ಅಂತ ಹೇಳಿದ್ರು ಕೂಡ ಅತಿಶಯೋಕ್ತಿ ಆಗೋದಿಲ್ಲ. ಯಾಕಂದರೆ ಇದರಲ್ಲಿ ಅಷ್ಟು ಒಳ್ಳೆ ಕಥೆ ಇದೆ, ಡೈರೆಕ್ಷನ್ ಚೆನ್ನಾಗಿದೆ, ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ, ಆ್ಯಕ್ಟರ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಹೇಳೋದಾದರೆ ಇದು ಒಂದು ಕಂಪ್ಲೀಟ್ ಪ್ಯಾಕೇಜ್ ಇರುವಂಥ ಸಿನಿಮಾ. ಪಕ್ಕಾ ಪೈಸಾ ವಸೂಲ್ ಸಿನಿಮಾ ಅಂದರೆ ಅದು ಕಾಂತಾರ. ಕಾಂತಾರ ಬರೀ ಕನ್ನಡದ ಹೆಮ್ಮೆ ಸಿನಿಮಾ ಅಷ್ಟೇ ಅಲ್ಲ, ನಮ್ಮ ದೇಶವೇ ಹೆಮ್ಮೆ ಪಡುವಂಥ ಸಿನಿಮಾ. ನಾನು ಕಾಂತಾರ ಸಿನಿಮಾ ನೋಡಿದ್ದು ಫಸ್ಟ್ ಡೇ ಫಸ್ಟ್ ಶೋ, ಅದರ ನೆಕ್ಸ್ಟ್ ಡೇ ವಿಡಿಯೋ ಮಾಡ್ತಾ ಇದ್ದೀನಿ. ಬಟ್ ಇನ್ನೂ ಕೂಡ ಆ ಸಿನಿಮಾದ ಹ್ಯಾಂಗ್ ಓವರ್ ನನ್ನ ತಲೆಯಿಂದ ಹೋಗೇ ಇಲ್ಲ. ನೀವು ಒಂದ್ಸಲ ಸಿನಿಮಾ ನೋಡಿದರೆ ಸಾಕು, ಕಾಂತಾರ ಪ್ರಪಂಚ ನಿಮ್ಮನ್ನು ಆವರಿಸ್ಕೊಳ್ತದೆ. ಇನ್ನು ಆ್ಯಕ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ಯಾರು ಕೂಡ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ಅನಿಸೋದಿಲ್ಲ. ಎಲ್ಲರೂ ಕೂಡ ಅವರವರ ಪಾತ್ರದಲ್ಲಿ ಅವರು ಜೀವಿಸಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ರಿಷಬ್ ಶೆಟ್ಟಿ ಅವರ ಆ್ಯಕ್ಟಿಂಗ್ ಬಗ್ಗೆ ಹೇಳಬೇಕು ಅಂದರೆ ಇವ್ರಿಗೆ ಆಸ್ಕರ್ ಕೊಟ್ಟರು ಕಡಿಮೆನೆ. ಆಸ್ಕರ್ಗಿಂತ ಹೆಚ್ಚಿನ ವ್ಯಾಲ್ಯೂ ಇರುವಂಥ ಪ್ರಶಸ್ತಿನ ಕ್ರಿಯೇಟ್ ಮಾಡಿ ರಿಷಬ್ ಶೆಟ್ಟಿ ಅವರಿಗೆ ಈ ಸಿನಿಮಾಗಂತಲೇ ಕೊಡಬೇಕು. ರುಕ್ಮಿಣಿ ವಸಂತ್ ಅವರು ಪ್ರತಿಯೊಂದು ಫ್ರೇಮ್ನಲ್ಲೂ ಕೂಡ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾರೆ. ನಾವು ಯಾರ್ಯಾರನ್ನೂ ನ್ಯಾಷನಲ್ ಕ್ರಶ್ ಅಂತ ಹೇಳ್ತೀವಿ, ಆದರೆ ದಿ ರಿಯಲ್ ನ್ಯಾಷನಲ್ ಕ್ರಶ್ ಅಂದರೆ ಅದು ರುಕ್ಮಿಣಿ ವಸಂತ್. ಆ್ಯಕ್ಟಿಂಗಲ್ಲೂ ಅಷ್ಟೇ ರುಕ್ಮಿಣಿ ವಸಂತ್ ಅವರು 100ಕ್ಕೆ 100 ಅಂಕಗಳನ್ನ ಪಡ್ಕೋತಾರೆ. ಒಂದಷ್ಟು ಜನ ಹೇಳ್ತಾ ಇದ್ರು ಫಸ್ಟ್ ಹಾಫ್ ಸ್ವಲ್ಪ ಲ್ಯಾಗ್ ಇದೆ ಅಂತ. ಬಟ್ ನನ್ನ ಪ್ರಕಾರ ಸಿನಿಮಾ ಎಲ್ಲೂ ಕೂಡ ಲ್ಯಾಗ್ ಆಗಿಲ್ಲ. ಸ್ಟಾರ್ಟಿಂಗ್ ಟು ಎಂಡ್ ಎವ್ರಿ ಮಿನಿಟ್ ಕೂಡ ನಿಮ್ಮನ್ನ ಎಂಗೇಜಿಂಗ್ ಆಗಿ ಇಡುತ್ತೆ. ಅಜನೀಶ್ ಲೋಕನಾಥ್ ಅವರ BGM ನಿಮಗೆ ರೋಮಾಂಚನವನ್ನೇ ಸೃಷ್ಟಿ ಮಾಡುತ್ತೆ. ಸಾಂಗ್ಸ್ ಮತ್ತು BGM ಸಿನಿಮಾನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗಿದೆ. ಸಿನಿಮಾದ ಲೊಕೇಶನ್ಸು, ಸೆಟ್ಟು, VFX ಪ್ರತಿಯೊಂದು ಕೂಡ ನ್ಯಾಚುರಲ್ ಆಗಿದೆ. ನಿಮಗೆ 1% ಕೂಡ ಯಾವುದು ಆರ್ಟಿಫಿಷಿಯಲ್ ಅನಿಸಲ್ಲ. ಬೇರೆ ಬೇರೆ ಭಾಷೆಗಳಲ್ಲಿ 500 ಕೋಟಿ 1000 ಕೋಟಿ ಸಿನಿಮಾ ಅಂತ ಮಾಡ್ತಾರೆ, ಆದರೆ ಆ ಸಿನಿಮಾದಲ್ಲಿ ಲಿಟ್ರಲಿ ಏನೂ ಇರಲ್ಲ. ಆದರೆ ನಮ್ಮ ಶೆಟ್ರು 125 ಕೋಟಿನಲ್ಲೇ ಒಂದು ಅದ್ಭುತನ ಸೃಷ್ಟಿ ಮಾಡಿದ್ದಾರೆ. ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಬೈಕಾಟ್ ಕಾಂತಾರ ಅಂತ ಟ್ರೆಂಡ್ನ ಶುರು ಮಾಡಿದರು, ಆದರೆ ಈಗ ಅದೆಲ್ಲ ಸುಳ್ಳಾಗಿದೆ. ಆಂಧ್ರದ ಸಿನಿಮಾ ಪ್ರೇಕ್ಷಕರೆಲ್ಲ ಮುಗಿಬಿದ್ದು ಕಾಂತಾರ ಸಿನಿಮಾನ ನೋಡ್ತಾ ಇದ್ದಾರೆ. ರಿಷಬ್ ಶೆಟ್ಟಿ ಅವರು ತುಳುನಾಡಿನ ದೈವ ಪ್ರಪಂಚನ ಹೇಗೆ ತೋರಿಸಿದ್ದಾರೆ ಅಂದರೆ ಪ್ರೇಕ್ಷಕರು ಸಿನಿಮಾನ ನೋಡ್ತಾ ನೋಡ್ತಾ ಭಕ್ತಿ ಭಾವದಲ್ಲಿ ಮುಳುಗೋಗ್ತಾರೆ. ನಮಗೆ ನಾವೇ ಮೈಮರೆತು ಆ ದೈವಗಳಿಗೆ ಕೈ ಜೋಡಿಸಿ ನಮಸ್ಕಾರ ಮಾಡ್ತೀವಿ. ಕಾಂತಾರ ಸಿನಿಮಾನ ನೋಡಿಕೊಂಡು ಆಚೆ ಬಂದಂಥ ಪ್ರೇಕ್ಷಕರಿಗೆ ಅನಿಸೋದು ಈ ಸಿನಿಮಾನ ಮತ್ತೆ ನೋಡಬೇಕು, ಅದು ಥಿಯೇಟ್ರ್ನಲ್ಲೇ ನೋಡಬೇಕು ಅನ್ನೋದು ಥಾಟು ತಲೆಯಲ್ಲಿ ಬಂದೇ ಬರುತ್ತೆ. ಸೊ ಎಲ್ಲರೂ ಮಿಸ್ ಮಾಡದೆ ಈ ಸಿನಿಮಾನ ಥಿಯೇಟ್ರ್ನಲ್ಲೇ ನೋಡಿ. ಇದು ಒನ್ಸ್ ಇನ್ ಎ ಡಿಕೆಡ್ ಸಿನಿಮಾ. OTTಗೆ ಬರೋವರೆಗೂ ಯಾರು ಕಾಯೋಕ್ಕೆ ಹೋಗಬೇಡಿ, ಹಾಗೆ ಪೈರಸಿ ಅಂತೂ ನೋಡೋಕ್ಕೆ ಹೋಗಲೇಬೇಡಿ. ಯಾಕಂದರೆ ಈ ಸಿನಿಮಾ ಕೊಡುವಂಥ ಥಿಯೇಟರ್ ಎಕ್ಸ್ಪೀರಿಯೆನ್ಸ್ನ ಅನುಭವಿಸಿದವ್ರಿಗೆ ಗೊತ್ತು. ಇಂಥ ಅನುಭವನ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಪ್ರೇಕ್ಷಕರಿಗೆ ಕೊನೆಯಲ್ಲಿ ಸಿಗೋ ಇನ್ನೊಂದು ಸರ್ಪ್ರೈಸ್ ಅಂದರೆ ಅದು ಕಾಂತಾರ ಚಾಪ್ಟರ್ 2. ಸೊ ಇನ್ನೊಂದು ದಂತಕಥೆಯನ್ನು ಹೇಳೋದಕ್ಕೆ ರಿಷಬ್ ಶೆಟ್ಟಿ ಅವರು ತಯಾರಾಗಿದ್ದಾರೆ. ರಿಷಬ್ ಶೆಟ್ಟಿ ಅವರ ಆ್ಯಕ್ಟಿಂಗ್, ಡೈರೆಕ್ಷನ್ ಮತ್ತು ಎಂಟೈರ್ ಟೀಮ್ನ ಹಾರ್ಡ್ ವರ್ಕ್ ಪ್ರತಿಯೊಂದು ಫ್ರೇಮ್ನಲ್ಲೂ ಎದ್ದು ಕಾಣಿಸುತ್ತೆ. ಕಾಂತಾರದಂಥ ಮಾಸ್ಟರ್ ಪೀಸ್ ಸಿನಿಮಾನ ಕೊಟ್ಟಿದ್ದಕ್ಕೆ ಬಿಗ್ ಸಲ್ಯೂಟ್ ಟು ರಿಷಬ್ ಶೆಟ್ಟಿ ಆ್ಯಂಡ್ ಎಂಟೈರ್ ಟೀಮ್. ಕಾಂತಾರ ಇದು ಸಿನಿಮಾ ಅಲ್ಲ, ಇದೊಂದು ಡಿವೈನ್ ಎಕ್ಸ್ಪೀರಿಯನ್ಸ್. ಇದು ಬೆಳಕಲ್ಲ, ಇದು ದರ್ಶನ. ಸೊ ಯಾರು ಮಿಸ್ ಮಾಡದೆ ಈ ದರ್ಶನನ ಥಿಯೇಟರ್ನಲ್ಲೇ ಕಣ್ತುಂಬ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವು ಸಿನಿಮಾನ ನೋಡಿದರೆ ನಿಮಗೆ ಏನನ್ನಿಸ್ತು ಸಿನಿಮಾ ಬಗ್ಗೆ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.